ತಿಂಗಳು 4ನೇ ತಾರೀಕು ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂತಹ ಹಾಗೆ DCC ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂತಹ ತೋಪಡ ನಾಗರಾಜಣ್ಣವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ. ಆ ಒಂದು ಆರೋಪಗಳ ವಿರುದ್ಧವಾಗಿ ಇವತ್ತು ತಮ್ಮನ್ನ ಪ್ರೆಸ್ ಮೀಟ್ ಮಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲ ನಾವು ಕರೆದಿದ್ದೀವಿ. ಇವತ್ತು ಅವರು ತೋಪಡ ನಾಗರಾಜಣ್ಣವರು ಏನು ಉದ್ದೇಶ ಇಟ್ಕೊಂಡ್ರೆ ಹೇಳಿದ್ರೆ ಅನ್ನೋ ಗೊತ್ತಿಲ್ಲ. ಅವರು ವಾಸ್ತುಸ್ಥಿತಿನ ಅರ್ಥ ಮಾಡಿಕೊಂಡು ಮಾತಾಡಬೇಕು. ಅದು ಬಿಟ್ಟು ವಿನಾಕಾರಣ ಸಚಿವರ ಮೇಲೆ ಆರೋಪ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಮೊದಲನೇದಾಗಿ ಅವ್ರು ಹೇಳಿರ್ತಕ್ಕಂಥ ಆರೋಪ, ಸರ್ಕಾರ ನಾಮನಿರ್ದೇಶಕರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇಲ್ಲ, ಕಾಲಹರಣ ಮಾಡ್ತಾ ಇದ್ದಾರೆ. ಈ ಒಂದು ಶಿಡ್ಲಘಾಟ ತಾಲೂಕುಗಳಲ್ಲಿ ಗುಂಪುಗಳನ್ನು ಕಟ್ತಾ ಇದ್ದಾರೆ. ಇವತ್ತು ನಾಮನಿರ್ದೇಶಕರನ್ನು ಮಾಡದೆ ಇವತ್ತು ಕಾಲಹರಣ ಮಾಡ್ತಾ ಇದ್ದಾರೆ. 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಇದುವರೆಗೂ ಶಿಡ್ಲಘಾಟ ತಾಲೂಕಲ್ಲಿ ಯಾವುದೇ ರೀತಿ ನಾಮನಿರ್ದೇಶಕರನ್ನು ಮಾಡಿಲ್ಲ ಅಂತ ಆರೋಪವನ್ನ ತೋಪಡ ನಾಗರಾಜಣ್ಣವ್ರು ಮಾಡಿದ್ದಾರೆ. ದಯವಿಟ್ಟು ನೀವು ಇದರೊಂದು ಮಾಹಿತಿ ನೀವು ತಿಳ್ಕೊಬೇಕು. ಈ ಒಂದು ವಿಚಾರವಾಗಿ, ನಾಮನಿರ್ದೇಶಕರ ಒಂದು ವಿಚಾರವಾಗಿ ಉಸ್ತುವಾರಿ ಸಚಿವರು ಬಹಳ ಪ್ರಾಮಾಣಿಕವಾಗಿ, ರಾಜುಗೌಡಣ್ಣ ಆಗಿರ್ಬೋದು, ಪುಟ್ಟಣ್ಣನವರು ಆಗಿರ್ಬೋದು, 3 ಬಾರಿ ಸತತವಾಗಿ ಹೈಯರ್ ಎಜುಕೇಶನ್ ಕೌನ್ಸಿಲಿಂಗ್ ಹಾಲ್ ಕರೆದಿದ್ದಾರೆ. ವಿ ಮುನಿಯಪ್ಪನವ್ರ ಕಾಲೇಜಲ್ಲಿ 1-2 ಬಾರಿ ಸಂಧಾನ ಮಾತುಕತೆ ಮಾಡಿದ್ದಾರೆ. ಫೋನಲ್ಲಿ ಸತತವಾಗಿ ಇಬ್ಬರಲ್ಲಿ 10-15 ಸಲ ಫೋನಲ್ಲಿ ಮಾತಾಡಿದ್ದಾರೆ. ದಯವಿಟ್ಟು ಬೇಡ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ನಿಷ್ಠಾವಂತ ಕಾರ್ಯಕರ್ತರಿಗೆ, ಪಾರ್ಟಿಗೆ ತೊಂದರೆ ಆಗ್ತೈತೆ. ನಾಮನಿರ್ದೇಶಕರನ್ನ ನೀವಿಬ್ಬರು ಒಗ್ಗಟ್ಟಿನಿಂದ ಕೂತ್ಕೊಂಡು ಅಲ್ಲಿ ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರಿಗೆ ಕೊಡಂತದ್ದಾಗಬೇಕು. ಈ ತರ ನೀವು ಒಬ್ಬರನ್ನೊಬ್ಬರಲ್ಲಿ ವೈಮನಸ್ಸಿದ್ರೆ ದಯವಿಟ್ಟು ಅಲ್ಲಿ ಪಾರ್ಟಿಗೆ ತೊಂದರೆ ಆಗ್ತೈತೆ, ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತೈತೆ. ನೀವಿಬ್ಬರು ಪಾರ್ಟಿ ಕೆಲಸ ಮಾಡಬೇಕು. ಪಾರ್ಟಿ ಕಾರ್ಯಕ್ರಮಗಳನ್ನ ನೀವು ಒಗ್ಗಟ್ಟಾಗಿ ಮಾಡಬೇಕು. ಪಾರ್ಟಿ ಕಾರ್ಯಕ್ರಮ ಒಗ್ಗಟ್ಟಾಗಿ ಮಾಡಿ ನಿಮ್ಮ ಸಮಾಜ ಸೇವೆ ಏನೇ ಇದ್ರು ನಿಮ್ಮ ಪರ್ಸನಲ್ ಆಗಿ ಏನೋ ಮಾಡ್ಕೊಡ್ರಿ. ಪಾರ್ಟಿ ಕಾರ್ಯಕ್ರಮ ಅಂತ ಬಂದಾಗ ನೀವು ಒಗ್ಗಟ್ಟಾಗಿ ಮುನ್ನಡೆದು ಈ ಒಂದು ಶಿಡ್ಲಘಾಟದಲ್ಲಿ ಏನು ಇವತ್ತು ಪಾರ್ಟಿಗೆ ಹಿನ್ನಡೆ ಆಗೈತೆ ಮುನ್ನಡೆಗೆ ತರಬೇಕು. ಹೈಕಮಾಂಡ್ ಅಂತ ಐತೆ, ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಚುನಾವಣೆ 3 ವರ್ಷದ ಮೇಲೆ ಐತೆ. ಆ ಒಂದು ಸಂದರ್ಭದಲ್ಲಿ ಯಾರಿಗೋ ಒಬ್ಬರಿಗೆ ಟಿಕೆಟ್ ಘೋಷಣೆ ಮಾಡ್ತೈತೆ. ಇಬ್ಬರಿಗೂ ಅನ್ಯಾಯ ಮಾಡೋದಿಲ್ಲ, ನೀವಿಬ್ಬರು ನನಗೆ 2 ಕಣ್ಣಿದ್ದಂಗೆ ಅಂತ ಸುಮಾರು ಸಲ ಈ ಒಂದು ಮಾತನ್ನ ರಾಜಗೌಡನಿಗಾಗ್ಬೋದು, ಪುಟ್ಟಣ್ಣವ್ರಿಗಾಗ್ಬೋದು ಹೇಳಿದ್ದಾರೆ. ಈ ಒಂದು ಮಾಹಿತಿ ಅವ್ರಿಗೆ ಗೊತ್ತಾಯ್ತು ಎಲ್ಲ ಇದು ತೋಪಡ ನಾಗರಾಜಣ್ಣವರು ತಿಳ್ಕೊಬೇಕಾಗೈತೆ. ಇನ್ನೊಂದು, ಸಚಿವರು ಯಾರ ಕೈಗೂ ಸಿಗೋದಿಲ್ಲ, ಸಚಿವರು ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ಲ, ಜನರ ಕಷ್ಟ ಸುಖ ಸ್ಪಂದಿಸ್ತಾ ಇಲ್ಲ ಅಂತ ಇವತ್ತು ಮತ್ತೊಂದು ಆರೋಪ ಮಾಡಿದ್ದಾರೆ. ದಯವಿಟ್ಟು ಇವತ್ತು ಅವರು ಸಚಿವರಾದಾಗಿಂದ ಇವರು ಯಾವ ತರ ಇವತ್ತು ಸಚಿವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು 15ರಿಂದ 16 ಅವರ್ ಇವತ್ತು ಈ ಒಂದು ರಾಜ್ಯದ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜನ ಇವತ್ತು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ನಾನು ಬಳಕೆ ಮಾಡ್ಕೊಬೇಕು. ಇಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶನ ರಾಜ್ಯ ಮಟ್ಟದಲ್ಲಾಗ್ಬೋದು, ನನ್ನೊಂದು ಜಿಲ್ಲೆಯಲ್ಲಾಗ್ಬೋದು, ನೆನಪುಳಿದೋಗಿರ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನನ ಡಾಕ್ಟರ್ MC ಸುಧಾಕರ್ಣವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ಇದು ಅವ್ರು ಅರ್ಥಕೊಬೇಕು. ಇವತ್ತು ಅವ್ರು ಯಾವ ತರ ಜನರ ಕಷ್ಟ ಸುಖ ಸ್ಪಂದಿಸ್ತಾರಂದ್ರೆ, ಇವತ್ತು ಡಾಲರ್ಸ್ ಕಾಲೋನಿಯಲ್ಲಿ ಹೋದ್ರೆ ಎಷ್ಟೇ ಜನ ಬಂದಿದ್ರು ಸಹ, ಅವ್ರಿಗೆ ಎಷ್ಟೇ ಕೆಲಸ ಒತ್ತಡ ಇದ್ರು ಸಹ ಅಲ್ಲಿ ಬಂದಿರತಕ್ಕಂಥ ಜನರ ಕಷ್ಟಕ್ಕೆ ಸ್ಪಂದಿಸಿ ಅಲ್ಲಿ ಆಗುವಂತ ಕೆಲಸಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕೂಡಲೇ ಫೋನ್ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಒಂದು ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಹೈಯರ್ ಎಜುಕೇಶನ್ ಕೌನ್ಸಿಲಿಂಗ್ ಹಾಲ್ ಅಲ್ಲಿ ಅವರ ಒಂದು ನಿರಂತರ ಒಂದು ಕಾರ್ಯಚಟುವಟಿಕೆಗಳು ಅಲ್ಲೇ ಇರ್ತೈತೆ. ಅವ್ರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಅಲ್ಲೇ ಇರ್ತದೆ. ಫ್ರೀ ಆದಾಗ ಸಹ ತನ್ನ ಒಂದು ತಾಲೂಕಿಂದ, ಜಿಲ್ಲೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತನ ಕಷ್ಟ ಸುಖ ವಿಚಾರಿಸಿ ಅಲ್ಲೇ ಸ್ಪಂದಿಸುವಂತ ಕೆಲಸ ಮಾಡ್ತಾರೆ. ಮತ್ತೆ ವಾರದಲ್ಲಿ 2 ದಿವಸ ಶನಿವಾರ ಭಾನುವಾರ ನಿರಂತರವಾಗಿ ಜನತಾ ದರ್ಶನ ಕಾರ್ಯಕ್ರಮವನ್ನ ಚಿಂತಾಮಣಿಯಲ್ಲಿ ಹಮ್ಮಿಕೊಳ್ತಾರೆ. ಇವತ್ತು ಜಿಲ್ಲೆ ಒಂದು 5 ತಾಲೂಕಿಂದ ಜನ ಅಲ್ಲಿಗೆ ಹೋಗ್ತಾರೆ. ಏನೇ ಕಷ್ಟ ಸುಖ ಇದ್ರು ಸಹ ತನ್ನ ಸ್ವಂತ ತಾಲೂಕವರು ಅಂತ ಸಹ ನೋಡದೆ ಸರದಿ ಪ್ರಕಾರ ಒಂದ್ ವೇಳೆ ಸ್ವಂತ ತಾಲೂಕವರು ಇಲ್ಲಣ್ಣ ಇದು ಬೇಗ ಕೆಲಸ ಮಾಡ್ಕೊಂಡ್ರು ಸಹ ಇಲ್ಲಪ್ಪ ಆ ತರ ಆಗೋದಿಲ್ಲ, ಜನ ಪಾಪ ಬೆಳಗ್ಗೆಯಿಂದ ಕಾಯ್ತಾ ಇದ್ರೆ ಎಲ್ಲರೂ ನನ್ಗೊಂದೆ ಕಾಯಿರಿ ಎಲ್ಲಾ ಕೆಲಸ ಮಾಡ್ಕೊಡ್ತೀನಿ ಅಂತ ಜನರ ಕಷ್ಟ ಸ್ಪಂದಿಸಿ
ಆ ಒಂದು ಸಮಸ್ಯೆನ ಅಲ್ಲೇ ಬಗೆಹರಿಸಂತ ಕೆಲಸನ ಡಾಕ್ಟರ್ MC ಸುಧಾಕರ್ ಅವರು ಉಸ್ತುವಾರಿ ಸಚಿವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ಖಾಸಗಿ ಕಾರ್ಯಕ್ರಮಗಳು ಬರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಇವತ್ತು ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಅವ್ರಿಗೆ ಅಂತ ಒಂದು ಜವಾಬ್ದಾರಿ ಐತೆ. ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ, ನಮ್ಮ ಮಕ್ಕಳ ಭವಿಷ್ಯತ್ತು ಸ್ವಲ್ಪ ಯಾಮಾರಿದ್ರೆ ಮಕ್ಕಳ ಭವಿಷ್ಯತ್ತು ಹಾಳಾಗ್ತೈತೆ. ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಬಹಳ ಮುನ್ನೆಚ್ಚರಿಕೆಯಿಂದ ಬಹಳ ಜವಾಬ್ದಾರಿಯಾಗಿ ಇವತ್ತು ಆ ಒಂದು ಇಲಾಖೆಯಲ್ಲಿ ಯಾವ ಸಚಿವರು ಮಾಡದೇ ಇರತಕ್ಕಂಥ ಒಂದು ಹೊಸ ಒಂದು ಬದಲಾವಣೆಗಳನ್ನ ಡಾಕ್ಟರ್ MC ಸುಧಾಕಣ್ಣನವರು ಇವತ್ತು ಆ ಒಂದು ಇಲಾಖೆಯಲ್ಲಿ ತಂದಿದ್ದಾರೆ. ಇದು ಬೇಕಾದ್ರೆ CM ಸಿದ್ದರಾಮಯ್ಯವ್ರಿಗೂ ಗೊತ್ತು, ಸಚಿವ ಸಂಪುಟದಲ್ಲಿ ಸುಮಾರು ಸಚಿವರು ಗೊತ್ತು, ನಮ್ಮ DCM ಇದು ಶಿವಕುಮಾರ್ ಅಣ್ಣವ್ರಿಗೂ ಗೊತ್ತು. ಇವರೊಂದು ಕಾರ್ಯವೈಖರಿ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆ ತರ ಬ್ಯುಸಿ ಶೆಡ್ಯೂಲ್ ಇರ್ತೈತೆ. ತನ್ನ ಸ್ವಂತ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಒಂದು ಶುಭ ಕಾರ್ಯಕ್ರಮಗಳಾಗ್ಬೋದು, ಬೇರೆ ಕಾರ್ಯಕ್ರಮಗಳಿಗಾಗ್ಬೋದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಅಲ್ಲಿ ಬೇಜಾರಾಗಿದ್ದಾರೆ. ಆದ್ರೆ ಇವತ್ತು ಅರ್ಥ ಮಾಡ್ಕೊಬೇಕಾಗ್ತೈತೆ. ಇವತ್ತು ಅವರು ಬರೀ ಜಿಲ್ಲೆಗೆಲ್ಲ ಸಚಿವರು, ಇಡೀ ರಾಜ್ಯಕ್ಕೆ ಸಚಿವರು. ಇದನ್ನ ಅರ್ಥ ಮಾಡ್ಕೊಂಡು ತೋಪಡ ನಾಗರಾಜಣ್ಣವರು ಮಾತಾಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಅಭಿವೃದ್ಧಿ ವಿಚಾರ ಹೇಳಿದ್ದಾರೆ. ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಏನು ಅಭಿವೃದ್ಧಿ ಮಾಡಿಲ್ಲ. ಇವತ್ತು ಸ್ಟೇಡಿಯಂ ಎಲ್ಲ ಹಾಳಾಗೋಗೈತೆ, ಇನ್ನೊಂದು ಮತ್ತೊಂದು ಅಂತ ಹೇಳಿದ್ದಾರೆ. ಇವತ್ತು ಸ್ಟೇಡಿಯಂ ವಿಚಾರವಾಗಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಡಿಯಂಗಳು ವಿಚಾರವಾಗಿ ಇವತ್ತು 10 ದಿನ ಹಿಂದೆ ಇವತ್ತು DC ಆಫೀಸಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಇವತ್ತು ಆ ಒಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಯಾವ ತಾಲೂಕಲ್ಲಿ ಸ್ಟೇಡಿಯಂಗಳು ಅಭಿವೃದ್ಧಿಯಿಂದ ಕುಂಠಿತಗೊಂಡಿದ್ದಾವೋ ಅಲ್ಲೇನೇನು ಅಭಿವೃದ್ಧಿ ಆಗಬೇಕು ಒಂದು DPN ರೆಡಿ ಮಾಡ್ಕೊಂಬ ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದ್ರ ಭಾಗವಾಗಿ ಇವತ್ತು 70 ಕೋಟಿ DPN ರೆಡಿ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಈಗ ಟೆಂಡರ್ ಪ್ರಕ್ರಿಯೆ ಐತೆ. ಆ ಸ್ಟೇಡಿಯಂ ಕೆಲಸನೂ ಆರಂಭ ಆಗ್ತೈತೆ. ಅದ್ರಲ್ಲಿ ನಮ್ಮ ಸ್ಟೇಡಿಯಂ ಐತೆ. ಎರಡನೇದು ಇವತ್ತು 4 ಕೋಟಿ ರೂಪಾಯಿ ಅವರ ಒಂದು ಸ್ವಂತ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು 4 ಕೋಟಿ ರೂಪಾಯಿ ಅನುದಾನವನ್ನ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕು ಕೊಟ್ಟು ಒಂದೂವರೆ ತಿಂಗಳ ಹಿಂದೆ ಗುದ್ದಲಿ ಪೂಜೆ ಸಹ ಮಾಡಿದ್ರು. ಅದು ನೀವು ಸಹ ಬಹುಶಃ ನೀವು ಕಂಡಿದ್ದೀರಾ. ಅವತ್ತು ಆ ಒಂದು ಕಾರ್ಯಕ್ರಮಕ್ಕೆ ತೋಪಡ ನಾಗರಾಜನವರು ಸಹ ಬಂದಿದ್ರು. ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ತೋಪಡ ನಾಗರಾಜನವರು ಬಂದಿದ್ರು. ಸ್ವತಃ ಅವರೇ ಗುದ್ದಲಿ ಪೂಜೆಗೆ ಸುಧಾಕರ್ ಮಾಡತಕ್ಕಂಥ ಈ ಒಂದು 4 ಕೋಟಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಅವ್ರ ಕಣ್ಣಾರೆ ನೋಡಿದ್ದಾರೆ. ಮತ್ತೆ ಇವತ್ತು 240 ಕೋಟಿ ರು ವೆಚ್ಚದಲ್ಲಿ HN ವ್ಯಾಲಿ ನೀರು ಹರಿಸುವ ಒಂದು ಕಾರ್ಯಕ್ರಮ. ಇವತ್ತು 169 ಕೆರೆಗಳಿಗೆ ಚಿಂತಾಮಣಿಗಾದ್ರೆ 45 ಕೆರೆಗಳಿಗೆ ನಮ್ಮ ಶಿಡ್ಲಘಾಟಕ್ಕೆ ನೀರು ತುಂಬಿಸುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ಮೊನ್ನೆ ನಂದಿ ಬೆಟ್ಟದ ಗಿರಿಧಾಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅನುಮೋದನೆ ಪಡೆದಿದ್ದಾರೆ. 45 ಕೆರೆಗಳು ನೀರು ತುಂಬೋದಂದ್ರೆ ಅದು ರೈತರು ಕೃಷಿಗೆ ಬಳಸ್ಕೊಳ್ಳೋಂಥದ್ದಲ್ಲ. ಇವತ್ತು ಆ ನೀರು ಭೂಮಿಯಲ್ಲಿ ಇಂಗಬೇಕು. ಭೂಮಿಯಲ್ಲಿ ಇಂಗಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮ. ಇವತ್ತು 10 ವರ್ಷ 15 ವರ್ಷ 20 ವರ್ಷ ನಿಂತೋಗಿರ್ತಕ್ಕಂಥ ಬೋರ್ವೆಲ್ ಸಹ ನೀರು ಬರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಕೈಗಾರಿಕಾ ಪ್ರದೇಶ ಜಮಕೋಟೆಯಲ್ಲಿ ಇವತ್ತು 2800 ಎಕರೆಯಲ್ಲಿ ಕೈಗಾರಿಕಾ ಪ್ರದೇಶ ತಂದಿದ್ದಾರೆ. ಇವತ್ತು ಅವರೊಂದು ದೊಡ್ಡ ಕನಸು ಏನಂದ್ರೆ ಇವತ್ತು ಎಲ್ಲಾ ಮನೆಗಳಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. 4 ಜನ ಮಕ್ಕಳಿದ್ರು, ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾರೆ, ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡ್ತಾ ಇದ್ದಾರೆ. ಇವತ್ತು ಕೆಲಸ ಮತ್ತೊಂದು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಆ ತರ ಆಗ್ಬಾರ್ದು. ಈ ಭಾಗದಲ್ಲಿ ನಾವೊಂದು ದೊಡ್ಡ ಒಂದು ಕೈಗಾರಿಕಾ ಪ್ರದೇಶನ ಮಾಡಬೇಕು ಅಂತ ಒಂದು ಕನಸು ಕಟ್ಕೊಂಡು ಇವತ್ತು ರೈತರಿಗೆ ಏನು ತೊಂದರೆ ಆಗದೆ ಪಾರದರ್ಶಕವಾಗಿ ತುಂಬಾ ಪ್ರಾಮಾಣಿಕವಾಗಿ ಇವತ್ತೊಂದು 3 ತಿಂಗಳಿಂದ ರೈತರ ಒಂದು ಅಭಿಪ್ರಾಯನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಅವ್ರು ಮಾಡಿದ್ರು. ಅದೆಲ್ಲ ನೀವು ಕಣ್ಣಾರೆ ಕಂಡಿದ್ದೀರಾ. ಮತ್ತೆ ಇವತ್ತು ಹಾಸ್ಪಿಟ್ಲಿಗೆ ಇವತ್ತು ಮೊನ್ನೆ ದಿನೇಶ್ ಗುಂಡೂರಾವಣ್ಣವರು ಅಲ್ಲಿ ಏನು ಇವತ್ತು ಮೇಲ್ದರ್ಜೆಗೆ ಏರ್ಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸಹ ಚಾಲನೆ ಕೊಟ್ಟರು. ಇವತ್ತು ಇವತ್ತು ಹೈಟೆಕ್ ಮಾರ್ಕೆಟ್ 200 ಕೋಟಿ ರೂಪಾಯಿ ಹೈಟೆಕ್ ಮಾರ್ಕೆಟ್ ಇವತ್ತು ಅದು ಟೆಂಡರ್ ಪ್ರಕ್ರಿಯೆ ಎಲ್ಲ ನಡೆದೋಗೈತೆ. ಅದಕ್ಕೆ ಅನುದಾನ ಸಹ ಒದಗಿಸ್ಕೊಟ್ಟಿದ್ದಾರೆ. ಇನ್ನೇನು ಅದು ಗುದ್ದಲಿ ಪೂಜೆ ಮಾತ್ರ ಕಾರ್ಯಕ್ರಮ ಮಾತ್ರ ಮಾಡಬೇಕು. ಈಗ ಅದಕ್ಕೆ CM ಅವರು ಡೇಟ್ ಕೊಡ್ತಾ ಇಲ್ಲ. CM ಅವರು ಡೇಟ್ ಕೊಟ್ರೆ ಈ ತಿಂಗಳು ಮುಂದಿನ ತಿಂಗಳಲ್ಲಿ ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಹ ಅವರು ಮಾಡ್ತಾರೆ. ಇವತ್ತು ಅಮರಾವತಿಯಲ್ಲಿ ಇವತ್ತು ಬಜೆಟ್ ಅಲ್ಲಿ ನೀವು ನೋಡಿದ್ರಿ, ಕ್ಯಾಂಪಸ್ಗೆ 133 ಕೋಟಿನ ಅನುಮೋದನೆ ಕೊಟ್ಟಿದ್ದಾರೆ. ಮತ್ತೆ 200 ಕೋಟಿ ರೂಪಾಯಿ ಹಿಂದೆ ಸರ್ಕಾರ ಮಂಜೂರು ಮಾಡಿತ್ತಷ್ಟೇ. ಅದಕ್ಕೆ ಹಣವನ್ನ ಒದಗಿಸ್ಕೊಟ್ಟವರು ಡಾಕ್ಟರ್ MC ಸುಧಾಕಣ್ಣವರು. 200 ಕೋಟಿ ರೂಪಾಯಿ ಇವತ್ತು ಕಾಮಗಾರಿಕೆ ನಡೀತೈತೆ. ಇನ್ನೊಂದು ಅದ್ರ ಭಾಗವಾಗಿ ಕ್ಯಾಂಪಸ್ಗೆ 133 ಕೋಟಿಯನ್ನ ಅನುದಾನವನ್ನು ಸಹ ಮಂಜೂರು ಮಾಡಿದ್ದಾರೆ. ಈ ತರ ಅವ್ರ ಕೈಯಲ್ಲಿ ಏನಾಗ್ತೈತೋ ಅದು ಪ್ರಾಮಾಣಿಕವಾಗಿ ಡಾಕ್ಟರ್ MC ಸುಧಾಕಣ್ಣವರು ತನ್ನ ಒಂದು ಬರೀ ಚಿಂತಾಮಣಿ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಅವರು ಜಿಲ್ಲೆಯಲ್ಲಿರ್ತಕ್ಕಂಥ 5 ಕ್ಷೇತ್ರ ನನ್ನ ಕ್ಷೇತ್ರ ಅಂತ ತುಂಬಾ ಜವಾಬ್ದಾರಿಯಾಗಿ ಅವರೊಂದು ಪ್ರಾಮಾಣಿಕ ಒಂದು ಪ್ರಯತ್ನದಿಂದ ಒಂದು
ಅಜೆಂಡಾ ಇಟ್ಕೊಂಡು ಈ ಒಂದು ಜಿಲ್ಲೆಯನ್ನ ಪೂರ್ತಿ ಅಭಿವೃದ್ಧಿ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದ್ರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನೋಡ್ಬೋದು, ಇವತ್ತು ಅನುಮೋದನೆ ಕೊಟ್ಟರು 140 ಕೋಟಿ ರೂಪಾಯಿ, 141 ಕೋಟಿ ರೂಪಾಯಿ ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್. ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್, ಹೂವು ಬೆಳೆದಾಗ ನಮ್ಗೆ ಒಂದು ಒಳ್ಳೆ ಮಾರ್ಕೆಟ್ ವ್ಯವಸ್ಥೆ ಇರಬೇಕು. ಇವತ್ತು ಅದ್ರಿಗೂ ಅನುಮೋದನೆ ಕೊಡಿಸಿದ್ದಾರೆ. ಇವತ್ತು MRI ಸ್ಕ್ಯಾನಿಂಗ್ 10 ಕೋಟಿ ರೂಪಾಯಿಗೆ ಇವತ್ತು ಬಡವರಿದ್ದಾರೆ. ನಮ್ಮ ಒಂದು ಭಾಗದಲ್ಲಿ ತುಂಬಾ ಬಡವರಿದ್ದಾರೆ. ಇವತ್ತು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಬೇಕಂದ್ರೆ, ಇಲ್ಲ ಬಾಡಿ ಪೂರ್ತಿ ಸ್ಕ್ಯಾನಿಂಗ್ ಮಾಡಿಸ್ಕೊಬೇಕಂದ್ರೆ 6,000, 2,000, 8,000 ಆಗ್ತೈತೆ. ಆ ತರ ಆಗ್ಬಾರ್ದು ಅಂತ ಹೇಳಿ ಮಿಷಿನರಿ ಖರೀದಿ ಮಾಡಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನು ಸಹ ಮಂಜೂರು ಮಾಡಿಸಿದ್ದಾರೆ. ಈ ತರ ಅವ್ರದೇ ಆದದ್ದು ವಿಷನ್ ಇಟ್ಕೊಂಡು ತುಂಬಾ ಜವಾಬ್ದಾರಿ ನಡ್ತದೆ. ಇನ್ನೊಂದು, ಇವತ್ತು ಬಾಗೇಪಲ್ಲಿಯಲ್ಲಿ 171 ಹಳ್ಳಿಗೆ 171 ಹಳ್ಳಿ ಕುಡಿಯುವ ನೀರು, ಇವತ್ತು ದೊಡ್ಡ ಡ್ಯಾಮ್ 190 ಕೋಟಿ ರೂಪಾಯಿ ಡ್ಯಾಮ್ ಅನ್ನ 171 ಹಳ್ಳಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಇವತ್ತು ಅದು ಕೂಡ ಅನುಮೋದನೆ ಮಾಡಿದ್ದಾರೆ. ಇವನ್ನೆಲ್ಲ ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಂಡು, ದಯವಿಟ್ಟು ಸುಧಾಕರ್ ಅವ್ರ ಬಗ್ಗೆ ಮಾತಾಡುವಾಗ ನೀವು ಮಾಹಿತಿ ತಗೊಂಡು, ನೀವು ದೊಡ್ಡವರಿದ್ದೀರಾ, ಹಿರಿಯರಿದ್ದೀರಾ, ನಿಮಗೆ ಅಂತ ಒಂದು ರಾಜಕೀಯ ಅನುಭವ ಐತೆ, ನೀವು DCC ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ದೀರಾ. ಇವತ್ತು ಒಂದು ನೀವು ಸ್ಕೂಲ್ನ ಒಂದು 4,000 ಜನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ವಿದ್ಯಾಸಂಸ್ಥೆಯನ್ನು ನೀವು ನಿರ್ಮಾಣ ಮಾಡಿದ್ದೀರಾ. ಅಲ್ಲಿ 106 ಜನಕ್ಕೆ ಸಿಬ್ಬಂದಿ ವರ್ಗದವರಿಗೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀರಾ, ಆಸರೆ ಆಗಿದ್ದೀರಾ. ದಯವಿಟ್ಟು ನಿಮಗೆ ಅಷ್ಟೆಲ್ಲ ಒತ್ತಡ ಇದ್ದಾಗ ಒಬ್ಬ ಸಚಿವರಾಗಿ ಎಷ್ಟೆಲ್ಲ ಒತ್ತಡ ಇರ್ತೈತಿ. ಅವ್ರು ಯಾವತ್ತೂ ಅಷ್ಟೇ ಅವ್ರು ಯಾವತ್ತೂ ಅಷ್ಟೇ ಬೇರೆ ಉದ್ದೇಶ ಇಲ್ಲ. ಇಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬಲಿಷ್ಠವಾಗಿರ್ಬೇಕು, ಕಾಂಗ್ರೆಸ್ ಪಾರ್ಟಿ ಒಂದು ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿ ಹಿನ್ನಡೆ ಆಗೈತೆ ಅಲ್ಲಿ ಮುನ್ನಡೆ ತರಬೇಕು ಅಂತ ದೊಡ್ಡ ಕನಸನ್ನು ಕಂಡಿದ್ದಾರೆ. ಮತ್ತೆ ಇನ್ನೊಂದು, ಸಚಿವರು 10 ವರ್ಷ ಸೋತು ಮನೆಯಲ್ಲಿದ್ರು ಅಂತ ಹೇಳಿದ್ರು. ಇಲ್ಲಿ ಪರವಾಗಿಲ್ಲ, 10 ವರ್ಷ ಸೋತು ಮನೆಯಲ್ಲಿದ್ರು ಅಂತ ಹೇಳಿದ್ರು. ಇಲ್ಲ, ಖಂಡಿತ 10 ವರ್ಷ ಮನೇಲಿ ಸೋತಿದ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಜನರಿಗೆ ಅರ್ಥ ಆಯ್ತಲ್ಲಿ, ನಾವ್ ಎಂತ ನಾಯಕನ ಸೋಲ್ಸ್ಕೊಂಡ್ರಿ, ಎಂತ ನಾಯಕನ ಕಳ್ಕೊಂಡ್ರಿ ಅಂತ. ಮತ್ತೆ 10 ವರ್ಷ ಆದ್ಮೇಲೆ ಜನ ಗೆಲ್ಲಿಸಿದ್ರು. ಆತನ ಒಂದು ಒಳ್ಳೆತನನ ದೇವ್ರು ಗುರುತಿಸಿ 10 ವರ್ಷ ಆದ್ಮೇಲೆ ಗೆಲ್ಲಿಸಿದ್ರು. ಅದೇ ರೀತಿ ದೇವ್ರು ಕೈ ಹಿಡಿದ್ರು, ಜನರು ಕೈ ಹಿಡಿದ್ರು. ಇವತ್ತೊಂದು ಒಳ್ಳೆ ಸ್ಥಾನಮಾನ ಸಿಕ್ಕೈತೆ. ಅವ್ರ ಒಂದು ಕನಸು ಇಷ್ಟೇ, ಅವರಿಗೆ ಅಧಿಕಾರಕ್ಕೆ ಅಂಟ್ಕೊಂಡ್ರಲ್ಲ. ಇದು ಸುಮಾರು ಸಲ ಮೀಡಿಯಾ ಮುಂದೆ ಹೇಳಿದ್ದಾರೆ, ಒಂದು ಒಳ್ಳೆ ಕಾರ್ಯಕ್ರಮದ ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಲ್ಲ, ನಾನು ಶಾಶ್ವತ ಇಲ್ಲ. ಅಧಿಕಾರ ಸಿಕ್ಕಿದಾಗ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಶಾಶ್ವತ, ಜನರ ಪ್ರೀತಿ ವಿಶ್ವಾಸ ಶಾಶ್ವತ, ಅದು ಬಿಟ್ಟು ಬೇರೆ ಏನೇನಿಲ್ಲ. ನಾನು ಅಧಿಕಾರಕ್ಕೆ ಅಂಟ್ಕೊಂಡ್ರಲ್ಲ ಅಂತ ಖಂಡಿತವಾಗಿ ಸುಧಾಕರ್ ಹೇಳಿದ್ದಾರೆ. ದಯವಿಟ್ಟು ನೀವೇನಾದ್ರೂ ಮಾಡಂಗಿದ್ರೆ, ನೀವು ಹಿರಿಯರಿದ್ದೀರಿ, ನಿಮ್ ಜೊತೆ ನಾವ್ ಇರ್ತೀವಿ. ಇಲ್ಲಿ ಪಾರ್ಟಿನ ಕಟ್ರಿ. ಇಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಹತ್ರದಲ್ಲೇ ಬರ್ತೈತೆ. ಇವತ್ತು ನಾವು ಮೆಜಾರಿಟಿ ಸೀಟ್ಗಳಾದ್ರೂ ಗೆಲ್ಕೊಬೇಕಾಗ್ತೈತೆ. ಇವತ್ತು ನೀವು ಪುಟ್ಟಣ್ಣವ್ರ ಹತ್ರ ತುಂಬಾ ವಿಶ್ವಾಸವಾಗಿದ್ದೀರಿ, ರಾಜಗೌಡ ಹತ್ರ ತುಂಬಾ ವಿಶ್ವಾಸವಾಗಿದ್ದೀರಿ. ನಿಮ್ಮಿಂದ ನಾವೆಲ್ಲ ಬರ್ತೀರಿ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಉಳಿಬೇಕು, ಕಾಂಗ್ರೆಸ್ ಮುಖಂಡರು ಉಳಿಬೇಕು, ಕಾಂಗ್ರೆಸ್ ಕಾರ್ಯಕರ್ತರು ಉಳಿಬೇಕು, ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾಗಬೇಕು. ನೀವು ನಾಗರಾಜನ್, ನೀವು ಯಾವತ್ತನ ಕರೀರಿ, ಯಾರು ಬರ್ತಾರಿಲ್ಲ ಗೊತ್ತಿಲ್ಲ. ತಾಲೂಕ್ ಒಳ್ಳೇದಾಗ್ತೈತೆ, ಪಾರ್ಟಿಗೆ ಒಳ್ಳೇದಾಗ್ತೈತೆ, ಕಾರ್ಯಕರ್ತರಿಗೆ ಒಳ್ಳೇದಾಗ್ತೈತೆ. ನಿಮ್ ಜೊತೆ ನಾನು ಖಂಡಿತ ಇರ್ತೀನಿ ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ.